ನಾವು ಶ್ರದ್ಧೆಯನ್ನು ಕಳ್ಕೊಂಡಿದ್ದೇವೆ ಅಂತಂದರೆ ಸಮ್ಯಕ್ತು ಬಿಟ್ಟು ಹೋಗ್ತದೆ. ಅಥವಾ ಎರಡೂ ಕಡೆಗೆ ಶ್ರದ್ಧೆ ಇದ್ರೂ ಸಮ್ಯಕ್ತು ಇಲ್ಲ, ಒಂದ ಕಡೆಗಿದ್ರೂ ಸಮ್ಯಕ್ತು ಇಲ್ಲ. ದೇವ ಶಾಸ್ತ್ರ ಗುರು ತತ್ವ ಈ ಒಂದ ಕಡೆಗಿದ್ದಾಗ ಶ್ರದ್ಧೆ ಅದು ಸಮ್ಯಕ್ ದರ್ಶನ. ಯಾವಾಗಲೂ ಸಮ್ಯಕ್ತ ಇರೋದಿಲ್ಲ. ಎರಡೂ ಮಾಡು ಇಚ್ಛಾ ಆಯಿತು ಅಂತಂದರೆ ಮಿಥ್ಯಾತ್ವ ಬಂತು. ಎರಡೂ ಇದನ್ನು ಮಾಡೋದು ಅದನ್ನು ಮಾಡೋದು, ಎರಡೂ ಮಾಡುವಂಥ ಭಾವ ಆಯಿತು ಅಂತಂದರೆ ಅದು ಮಿಥ್ಯಾತ್ವ ಆಯಿತು. ಅಥವಾ ಅದನ್ನೇ ಮಾಡಬೇಕು ಇದು ಬೇಡ ಅನ್ನುವಂಥದ್ದು ಭಾವ ಆದ್ರೂ ಮಿಥ್ಯಾತ್ವ. ಇದನ್ನೇ ಮಾಡಬೇಕು ಅದು ಬೇಡ ಅಂತಂದಾಗ ಸಮ್ಯಕ್ತ್ವ. ಭಾವನೆಯಲ್ಲಿ ಬದಲಾವಣೆ ಆದಾಗಲೇ ಭಾವದೊಳಗೆ ಯಾವ ಥರ ಭಾವ ಉತ್ಪನ್ನ ಆಗ್ತಾವೋ ಆ ಥರದಿಂದ ಸಮ್ಯಕ್ತ್ವ ನಷ್ಟನೂ ಆಗ್ಬೋದು, ಸಮ್ಯಕ್ತ್ವ ಉಳಿನೂಬಹುದು. ನಮಸ್ತೆ ಮಹಾರಾಜ್. ನಮಸ್ತೆ. ನಮೋಸ್ತು ಮಹಾರಾಜಿ. ನಮೋಸ್ತು ಮಹಾರಾಜಿ. ಮಹಾರಾಜಿ, ಈಗ ಹಿಂಗೆ ದೀಪಾವಳಿ ಎಲ್ಲ ಹಬ್ಬ ನಡೀತಾವ್ರಿ, ಅವಾಗ ಫಟಾಕಡಿ ಹಾರಿಸ್ಬೇಕೇನು ಹಾರಿಸ್ಬಾರ್ದು ರೀ? ದೀಪಾವಳಿಯಲ್ಲಿ ಪಟಾಕಿ ಹಾರಿಸ್ಬಾರ್ದು. ಯಾಕಂದರೆ ಪಟಾಕಿ ಹಾರಿಸುವುದರಿಂದ ಏನಾಗ್ತದೆ, ಬೇರೆ ಜೀವಿಗಳಿಗೆ, ಸ್ಥಾವರಕಾಯಿಕ ಜೀವಿಗಳಿಗೆ, ತ್ರಸಕಾಯಿಕ ಜೀವಿಗಳಿಗೆ, ಪಕ್ಷಿಗಳಿಗೆ ಇವಕ್ಕೆಲ್ಲ ಭಯ ಆಗಿಬಿಟ್ಟು ಹಾರ್ಟ್ ಅಟ್ಯಾಕ್ ಆದ್ರೂ ಆಗಬಹುದು. ಒಮ್ಮೆಲೆ ಆವಾಜ್ ಆದಾಗ ಹೆದರ್ತವಲ್ಲವು, ಹೆದರ್ತವೆ. ಆಮೇಲೆ ಎಲ್ಲಿ ಅದು ಪಟಾಕಿ ಹೊಡಿತದೆ ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ವಾಯುಕಾಯಿಕ ಜೀವಿಗಳು, ತ್ರಸಕಾಯಿಕ ಜೀವಿಗಳೆಲ್ಲ ಹಿಂಸೆ ಆಗುತ್ತೆ. ಇದು ಪಟಾಕಿ ಹಾರಿಸುವಂಥ ಪದ್ಧತಿ ಇತ್ತೀಚಿನ ಪದ್ಧತಿ, ಮೊದಲು ಇರಲಿಲ್ಲ. ಇದು ಈ ಧರ್ಮದ ಕಾರ್ಯಗಳಿಗಾಗಿ ಇದನ್ನು ಪಟಾಕಿ ಅಂತೂ ಹಚ್ಚಲೇಬಾರ್ದು ಎಂದು. ಧರ್ಮ ಕಾರ್ಯದಲ್ಲಿ ಇದನ್ನು ತ್ಯಾಗ ಮಾಡಬೇಕು. ನಿಮ್ಮ ಮಂದಿರದಲ್ಲಿ ಒಂದು ಬೋರ್ಡ್ ಹಚ್ಚಿದ್ದಾರೆ ನೋಡ್ರಿ, ಪಟಾಕಿ ಹಚ್ಚಬಾರ್ದು ಅನ್ನುವಂಥದ್ದು. ಮಂದಿರದಲ್ಲಿದೆ ಒಂದು ಬೋರ್ಡ್. ಹಾಂ ಮಹಾರಾಜಿ, ಮತ್ತೊಂದು ಕ್ವಶನ್ ಇತ್ತು. ಈಗ ನಮ್ಮ ಧರ್ಮಶಾಸ್ತ್ರ ಎಲ್ಲ ಒಂದೇ ಇದಾವ್ರಿ ಈಗೆಲ್ಲ. ಅಂದ್ರೆ ಆಮೇಲೆ ಈಗ ತತ್ವಾಸ್ತೂತ್ರ ಅಂದ್ರಿ, ರತ್ನಕರ ಶ್ರಾವಕಾಚಾರ ಅದ್ರಾಗ ಈಗ ಒಬ್ರು ಮಹಾರಾಜ್ರ ಮುನಿರಾಜ್ಗಳು ಹೇಳ್ತಾರ್ರಿ ಮಿಥ್ಯಾತ್ವ ಬಗ್ಗೆ ಹಿಂಗೆ ಹೇಳ್ತಾರೆ, ಒಬ್ರು ಮಹಾರಾಜ್ರ ಹೇಳಂಗಿಲ್ಲ. ಹಂಗ್ಯಾಕೆ ರೀ ಮಹಾರಾಜ್ರ ಒಳಗೆ ಯಾಕೆ? ಅಲ್ಲ, ಮಿಥ್ಯಾತ್ವ ಏನಿದೆ ಅನ್ನೋದನ್ನು ಸ್ವಂತ ಮಹಾರಾಜರು ಕೂಡ ಸರಿಯಾಗಿ ತಿಳ್ಕೊಂಡಿದ್ರೆ ಮತ್ತು ಅದು ಕೂಡ ಸಮ್ಯಕ್ ದರ್ಶನ ಅವ್ರ ಜೀವನಕ್ಕೆ ಬಂದಿತ್ತಂತಂದ್ರೆ ಹೇಳ್ಬೋದು. ಅವ್ರ ಜೀವನದಕ್ಕೆ ಬರದೇ ಹೋಗಿದ್ರೆ ಹೆಂಗೆ ಹೇಳೋರು? ಅದು ಅನುಭವದ ಐತಲ್ಲ. ನೀವು ಗುಲಾಬ್ ಜಾಮೂನ್ ತಿಂದಿದ್ದೆ ಅಂತಂದ್ರೆ ಗುಲಾಬ್ ಜಾಮೂನ್ ಹೆಂಗೆ ಹತ್ತೈತಿ ಅದನ್ನು ವರ್ಣನೆ ಮಾಡಿ ಹೇಳ್ಬೋದು. ಗುಲಾಬ್ ಜಾಮೂನ್ ತಿಂದಿಲ್ಲ ಅಂದಮೇಲೆ ಅದನ್ನು ಹೇಳೋದು ಹೇಗೆ? ಕಿವಿಯಿಂದ ಕೇಳಿದ್ದಷ್ಟೇ ಇರ್ತದೆ. ಇದು ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಕಿವಿಯಿಂದ ಕೇಳಿದ್ದಷ್ಟೇ ಇರ್ತದೆ. ಆದರೆ ಅದನ್ನು ಅನುಭವಿಸಿದ್ದಿತ್ತಂತಂದರೆ ಹೇಳುವಂಥ ಇಚ್ಛೆ ಆಗೇ ಆಗುತ್ತೆ. ಯಾಕೆಂದರೆ ಅದರಿಂದ ಕಲ್ಯಾಣ ಇದೆ. ಯಾವುದರಿಂದ ನಮ್ಮ ಕಲ್ಯಾಣ ಇದೆ, ನಮ್ಮ ಕಲ್ಯಾಣ ಮಾಡ್ತಕ್ಕಂಥ ಧರ್ಮದ ವರ್ಣನೆಯನ್ನು ಮತ್ತೊಬ್ಬರ ಮುಂದೆ ಮಾಡಿದಾಗ ಅವ್ರ ಕಲ್ಯಾಣನೂ ಆಗ್ತದೆ. ಹೇಳಬೇಕು, ಎಲ್ಲರೂ ಹೇಳಬೇಕು. ಆತ್ಮ ಕಲ್ಯಾಣ ಯಾರು ಮಾಡ್ಕೊಳ್ತಾ ಇದ್ದಾರಲ್ಲ ಅವರೆಲ್ಲರೂ ಹೇಳಬೇಕು. ನಮಸ್ತೆ ಮಹಾರಾಜ್. ನಮೋಸ್ತು ಮಹಾರಾಜಿ. ಅಪಾತ್ರರು ಅಂತ ನಾಯಿ ಬೆಕ್ಕುಗಳಿಗೆ ಆಹಾರ ನೀಡಬಾರದು ಅಂತ ಹೇಳಿದ್ದೀರಿ. ಆದರೆ ನಾಯಿ ಮತ್ತು ಬೆಕ್ಕುಗಳು ಮೂಕ ಪ್ರಾಣಿಗಳು ಎಂದು ಹಿರಿಯರು ಹೇಳುತ್ತಾರೆ. ಮೂಕ ಪ್ರಾಣಿಗಳಿಗೆ ಆಹಾರ ನೀಡಬೇಕು ಅಂತ ನನಗೆ ಗೊತ್ತಾಗುತ್ತಿಲ್ಲ, ಅದು ಹೇಗೆ ತಪ್ಪು ಅಥವಾ ಸರಿಯು? ಸಾಕು ಪ್ರಶ್ನೆ. ಹಾಂ, ಇಲ್ಲರಿ, ಅವ್ರಿಗೆ ಆಹಾರ ನೀಡಬಾರ್ದು ಅಂತ ಹೇಳಿದ್ದೀರಿ ಅಪಾತ್ರರಂತ. ಮನೆಯಲ್ಲಿ ನಾಯಿ ಮತ್ತು ಬೆಕ್ಕುಗಳಿಗೆ ನಾಯಿ ಏನು ಮಾಡಬಾರ್ದು? ಅಪಾತ್ರರು ಇದ್ದಾರೆ ರೀ ಮಹಾರಾಜಿ ಅವರು. ಅಪಾತ್ರ ಹಿರಿಯರು ಹೇಳುತ್ತಾರೆ ಅವು ಮೂಕ ಪ್ರಾಣಿಗಳು ಅಂತ. ಅಲ್ಲ, ಅಪಾತ್ರ ಕುಪಾತ್ರ ಪ್ರಶ್ನೆ ಅಲ್ಲ. ಅಪಾತ್ರ ಕುಪಾತ್ರದ ಪ್ರಶ್ನೆ ಎಲ್ಲಿ ಬರೋದು? ಎಲ್ಲಿ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಇಲ್ಲ ಅಂಥದ್ರಲ್ಲಿ ಅಪಾತ್ರ ಇರ್ತದೆ. ಸಮ್ಯಕ್ ದರ್ಶನ ಇಲ್ಲ, ಏನು ದ್ರವ್ಯ ಚಾರಿತ್ರ ಮಾತ್ರ ಇದೆ ಅಂಥ ವೇಷಧಾರಿ ತ್ಯಾಗಿಗಳಿಗೆ ಅಪಾತ್ರ ಅಂದಿದ್ದಾರೆ. ಅಂದರೆ ಗುಣ ಮತ್ತು ದೋಷಗಳ ಆಧಾರದಿಂದ ಸುಪಾತ್ರ, ಕುಪಾತ್ರ, ಅಪಾತ್ರದ ವರ್ಣನೆಯಾಗಿದೆ. ಗುಣ ಅಂದರೆ ಯಾವುವು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಇವು ಗುಣಗಳು. ಈ ಗುಣಗಳಲ್ಲಿ ಒಂದು ಸಮ್ಯಕ್ ದರ್ಶನ, ಇನ್ನೊಂದು ಸಮ್ಯಕ್ ಜ್ಞಾನ ಇತ್ತಂತಂದರೆ ಜಗನ್ಯ ಸುಪಾತ್ರ. ಸಮ್ಯಕ್ ದರ್ಶನ, ಜ್ಞಾನ ಇವು ಎರಡೂ ಇದ್ದು
ಅನುವ್ರತಿ ಶ್ರಾವಕರು ಪ್ರತಿಮಾಧಾರಿ ಶ್ರಾವಕರಿದ್ದರು ಅಂತಂದರೆ ಅದು ಚಾರಿತ್ರ ಆಯಿತು ಅವ್ರದ್ದು. ಆ ಚಾರಿತ್ರ ಇದ್ದುಕೊಂಡು 5ನೇ ಗುಣಸ್ಥಾನ ಇತ್ತು ಅಂತಂದರೆ ಅದು ಮಧ್ಯಮ ಸುಪಾತ್ರ ಆಯಿತು. ಮತ್ತು ಮುನಿ ಅವಸ್ಥೆ ಇದ್ದರೆ ರತ್ನತ್ರಯ ಸಂಪೂರ್ಣ ಇರ್ತದೆ ಅಂತಂದರೆ ಅದು ಉತ್ತಮ ಸುಪಾತ್ರ ಆಯಿತು. ಇನ್ನು ಇವೇ ಇಲ್ಲದ ಕಾರಣದಿಂದ ಆ ವೇಷ ಇದ್ದು ಇವುಗಳನ್ನು ಪಾಲನೆ ಮಾಡ್ತಾ ಇಲ್ಲ ಅಂತಂದರೆ ಅದು ಕುಪಾತ್ರನೂ ಆಗ್ತದೆ ಮತ್ತು ಅಪಾತ್ರನೂ ಆಗ್ತದೆ. ಒಂದೂ ಇಲ್ಲ, 3ರಲ್ಲಿ ಒಂದೂ ಯಾವ ಗುಣ ಇಲ್ಲ ಅಂತಂದರೆ ಕುಪಾತ್ರ ಆಯಿತು. 3ರಲ್ಲಿಯೇ ಯಾವುದೋ ಒಂದು ಗುಣ ಇದೆ, ಆದರೆ ಅದು ಕೂಡ ಮಿಥ್ಯಾ ಇದೆ, ಚಾರಿತ್ರಿದ್ದು ಮಿಥ್ಯಾ ಚಾರಿತ್ರ ಇದೆ ಮತ್ತು ಸಮ್ಯಕ್ ದರ್ಶನ ಇಲ್ಲ ಅಂತಂದ್ರೆ ಕುಪಾತ್ರ ಆಯಿತು. ಈ ಥರ ಗುಣಗಳ ಆಧಾರದಿಂದ ಮತ್ತು ದೋಷಗಳ ಆಧಾರದಿಂದ ಈ 3 ಭೇದನ್ನು ಮಾಡಿದ್ದಾರೆ: ಸುಪಾತ್ರ, ಕುಪಾತ್ರ ಮತ್ತು ಅಪಾತ್ರ. ಹಿಂದಿನ ಕಾಲದಲ್ಲಿ ಒಂದು ದೇಶವನ್ನು ಆಳುವವರಿಗೆ ಮಹಾರಾಜ ಎನ್ನುತ್ತಿದ್ದರು. ಈಗ ತ್ಯಾಗಿಗಳಿಗೆ ಮಹಾರಾಜ ಎನ್ನುತ್ತಾರೆ. ಯಾವುದು ಸರಿ? ಆವಾಜ್ ಏನಾಗ್ತಿದೆಯಲ್ಲ, ಗುಮ್ಸ್ಕದ ನಾವು ಶಬ್ದಗಳು ತಿಳಿಲ್ಲ. ಒಂದು ಸ್ವಲ್ಪ ದೂರ ಹಿಡ್ರಿ ಅಂದರೆ ತಿಳಿಬಹುದು. ಹಿಂದಿನ ಕಾಲದಲ್ಲಿ ಹಾಂ, ಒಂದು ದೇಶವನ್ನು ಆಳುವವರಿಗೆ ಮಹಾರಾಜ ಎನ್ನುತ್ತಿದ್ದರು. ಈಗ ತ್ಯಾಗಿಗಳಿಗೆ ಮಹಾರಾಜರು ಎನ್ನುತ್ತಾರೆ. ಯಾವುದು ಸರಿ? ಅಲ್ಲ, ಮಹಾರಾಜ ಅಂತಂದರೆ ರಾಜನಿಗೆ ರಾಜ ಅಂತಾರೆ. ರಾಜ, ಮಹಾರಾಜ ಅಲ್ಲ, ರಾಜ. ಮಹಾರಾಜ ಅಂತಂದರೆ ಚಕ್ರವರ್ತಿ ಆಯಿತು. ರಾಜರ ರಾಜ ಮಹಾರಾಜ. ಇನ್ನು ಮಹಾರಾಜ ಮತ್ತು ರಾಜ ಇವರು ಎಲ್ಲರಿಗೂ ಗುರು ಯಾರು ಅಂತಂದರೆ ಅವ್ರ ಹೆಸರು ಕೂಡ ಮಹಾರಾಜ. ಇವರು ರತ್ನತ್ರಯ ಗುಣಗಳ ಅಪೇಕ್ಷೆಯಿಂದ, ಈ ಸಂಪತ್ತಿಯ ಅಪೇಕ್ಷೆಯಿಂದ ಮಹಾರಾಜರು. ನಾವು ರಾಜರಲ್ಲ. ಯಾವ ಅಪೇಕ್ಷೆಯಿಂದ? ಗುಣಗಳ ಅಪೇಕ್ಷೆಯಿಂದ. ನಾವು ಗುಣಗಳ ಅಪೇಕ್ಷೆಯಿಂದ ಚಕ್ರವರ್ತಿ, ಮತ್ತು ಚಕ್ರವರ್ತಿ ಏನಿದ್ದಾರೆ ಗುಣಗಳ ಅಪೇಕ್ಷೆಯಿಂದಲ್ಲ, ಭೌತಿಕ ಪರಿಗ್ರಹದ ಅಪೇಕ್ಷೆಯಿಂದ ಮಹಾರಾಜ. ನಮೋಸ್ತು ಮಹಾರಾಜಿ. ಮನುಷ್ಯ ಜೀವನಕ್ಕೆ ಮತ್ತು ಪಶು ಜೀವನಕ್ಕೆ ಏನು ವ್ಯತ್ಯಾಸ? ಪಶು ಜೀವನ, ಮನುಷ್ಯರ ಜೀವನ. ವ್ಯತ್ಯಾಸ ಏನು ಅಂತಂದರೆ ಅದು ಪಶು, ನೀವು ಮನುಷ್ಯರು, ಇದೇ ವ್ಯತ್ಯಾಸ. ಮನುಷ್ಯರ ಜೀವನ ಶ್ರೇಷ್ಠ, ಪಶುಗಳ ಜೀವನ ಮನುಷ್ಯರಂತೆ ಶ್ರೇಷ್ಠ ಅಲ್ಲ. ಆದರೂ ಕೂಡ ಅವುಗಳು ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಇದಕ್ಕೆ ಒಂದು ಪುರುಷಾರ್ಥ ಮಾಡ್ತವೆ ಅಂತಂದರೆ, ಮನುಷ್ಯ ಮಾಡಲಿಲ್ಲ ಅದು ಮಾಡಿತು ಅಂತಂದರೆ ಮನುಷ್ಯರಕ್ಕಿಂತ ತಿರ್ಯಂಶ ಪ್ರಾಣಿ ಶ್ರೇಷ್ಠ. ಮತ್ತು ಮನುಷ್ಯ ಗುಣಗಳನ್ನು ಆರಾಧಿಸ್ತಾ ಇದ್ದಾನೆ, ಮನುಷ್ಯ ಗುಣಗಳನ್ನು ಹೊಂದಿದ್ದಾನೆ, ತಿರ್ಯಂಶ ಹೊಂದಿಲ್ಲ ಅಂತಂದರೆ ಮನುಷ್ಯ ಶ್ರೇಷ್ಠ, ತಿರ್ಯಂಶ ಅಶ್ರೇಷ್ಠ. ನಮೋಸ್ತು ಮಹಾರಾಜಿ. ಜೈನ ಧರ್ಮೀಯರು ಹೆಚ್ಚೆಚ್ಚು ತಮ್ಮ ಧರ್ಮದ ಜನರಿಗೆ ಸಹಕಾರ ಕೊಡುವುದಿಲ್ಲ. ಏಕೆ? ಬೇರೆ ಜಾತಿಯ ಧರ್ಮದ ಜನರಿಗೆ ಹೆಚ್ಚು ಸಹಕಾರ, ಅವರ ಜೊತೆ ವ್ಯವಹಾರ ಮಾಡುತ್ತಾರೆ. ಏಕೆ? ಜೈನರು ಅಂಜಬೂರ್ಗೆ ಭಾಳ ಬೇರೆಯವ್ರಿಗೆ ಅನಿಸ್ತಾರೆ, ಆದರೆ ಜೈನರು ಅನ್ಸಂಗಿಲ್ಲ. ಹೌದಿಲ್ಲ? ಬೇರೆಯವ್ರಿಗೆ ಅಂಜಿ ಅಲ್ಲೆಲ್ಲ ಸೇವಾ ಮಾಡಿ ಬಂದುಬಿಡ್ತಾರೆ. ಆದರೆ ಜೈನ ಧರ್ಮದ ಸೇವಾ ಮಾಡಿರಿ ಅಂತಂದರೆ ಇಲ್ಲಿ ಯಾರಿಗೆ ಅನ್ಸಂಗಿಲ್ಲ. ನಾನು ಮಾಡೋಲ್ಲ. ಅಂದರೆ ಕೆಟ್ಟ ಸಂಸ್ಕಾರಗಳು ನಮ್ಮಲ್ಲಿ ಇವೆ, ಆ ಸಂಸ್ಕಾರಗಳೆಲ್ಲ ಹಾಳಾಗಿವೆ. ಇನ್ನು ನಮ್ಮ ಧರ್ಮ, ಆ ಧರ್ಮ ಎಲ್ಲ ತಿಳ್ಕೊಂಡಾಗ ಇದರೊಳಗೆ ಉತ್ತಮ, ಅನುತ್ತಮ, ದೋಷ, ನಿರ್ದೋಷ ಇದೆಲ್ಲ ತಿಳಿದು ಬಂದಾಗ ಆಮೇಲೆ ಸ್ವಾಭಿಮಾನ ಹುಟ್ಟುತ್ತದೆ. ಸ್ವಾಭಿಮಾನ ಹುಟ್ಟಿದ ನಂತರ ಇದೆಲ್ಲ ಸುಧಾರಣೆ ಆಗ್ಬೋದು. नमोस्तु महाराज जी। नमोस्तु महाराज जी। नमोस्तु महाराज जी। नमोस्तु महाराज जी। अभी जगह जगह गौशाला निकल रहे हैं, क्योंकि वो गौ गायों की हत्या हो रही है, उनको बचाना है, इसी हिसाब से हम गौशाला निकाल रहे हैं जगह जगह। तो महाराज जी अभी वो शेली रहती है, मेंढक रहता है, वो कोमड़ी रहती है,
उनको भी हम बचाने के लिए क्या कर सकते हैं महाराज जी? ಮುಖ್ಯ ನೋಡಿ, ಯಾವ ಜೀವಗಳು ಮನುಷ್ಯನಿಗೆ ಉಪಕಾರವನ್ನು ಮಾಡ್ತವೋ, ಲೋಕದಲ್ಲಿ ಉಪಕಾರವನ್ನು ಮಾಡುವಂತಹ ಸಾಮರ್ಥ್ಯ ಯಾವ ಪಶುಗಳಿಗಿದೆ ಅವುಗಳನ್ನು ಮೊದಲು ನಾವು ರಕ್ಷಿಸಿಕೊಳ್ಬೇಕು. ಈಗ ನಿಮ್ಮ ಮನೆಯಲ್ಲಿ ಒಂದು ಎಮ್ಮೆ ಸಾಯ್ತಾ ಇದೆ ಮತ್ತು ಒಬ್ಬ ಮನುಷ್ಯ ಸಾಯ್ತಾ ಇದ್ದಾನೆ. ಆ ಎರಡೂ ಜೀವಿಗಳ ಗಂಭೀರ ಪರಿಸ್ಥಿತಿ ಇದೆ, ಸಾಯ್ತಾ ಇದ್ದಾವೆ ಎರಡು. ಮೊದಲು ಯಾವುದನ್ನು ಬದುಕಿಸ್ಕರವರು? ಮನುಷ್ಯನನ್ನು ಬದುಕಿಸುವಂಥ ಕರ್ತವ್ಯ ಮೊದಲಿದೆ. ಏಕೆಂದರೆ ಮನುಷ್ಯ ಬದುಕಿದ ಅಂತಂದರೆ ಪಶುಗಳನ್ನು ರಕ್ಷಿಸ್ಬೋದು, ತಾನೂ ರಕ್ಷಣೆ ಮಾಡಿಕೊಳ್ಬಹುದು. ಆದರೆ ಒಂದು ಪಶುವನ್ನು ರಕ್ಷಣೆ ಮಾಡ್ತಾನಂತಂದರೆ ಪಶು ಮತ್ತೊಬ್ಬರನ್ನು ರಕ್ಷಣೆ ಮಾಡ್ಬೋದು, ತನ್ನನ್ನು ರಕ್ಷಣೆ ಮಾಡಿಕೊಳ್ತದೋ ಇಲ್ಲೋ ಅದಕ್ಕೆ ಅಷ್ಟೊಂದು ಜ್ಞಾನ ಇಲ್ಲ. ಜ್ಞಾನ ಇದೆ ಅಂತಂದರೆ ಮಾತು ಬೇರೆ. ಆದರೆ ಮನುಷ್ಯನನ್ನು ಯಾವ ಥರದಲ್ಲಿ ಬದುಕಿಸ್ತಾನೆ ಆ ಒಂದು ಥರದಲ್ಲಿ ಪಶು ಮನುಷ್ಯನನ್ನು ಬದುಕಿಸ್ಕುವಂತಹ ಬುದ್ಧಿ ಅದಕ್ಕೆ ಅಷ್ಟೊಂದು ಇಲ್ಲ. ಇದೇ ಒಂದು ಕಾರಣದಿಂದ ನಾವು ಯಾವುದನ್ನು ರಕ್ಷಣೆ ಮೊದಲು ಮಾಡಿಕೊಳ್ಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದು ಎಮ್ಮೆ ಸಾಯ್ತಾ ಇದೆ, ಒಂದು ಇಲಿ ಸಾಯ್ತಾ ಇದೆ, ಎರಡೂ ಸಂಜ್ಞಿ ಪಂಚೇಂದ್ರಿಯ. ಯಾವುದನ್ನು ಮೊದಲು ಬದುಕಿಸ್ಕೋಬೇಕು? ಎಮ್ಮೆಯನ್ನು ಬದುಕಿಸ್ಬೇಕು. ಯಾಕಂದರೆ ಎಮ್ಮೆ ಜಾಸ್ತಿ ಉಪಕಾರಕ, ಇಲಿ ಉಪಕಾರಕಲ್ಲ. ಇನ್ನು ಇಲಿ ಒಂದೇ ಸಾಯ್ತಾ ಇದೆ ಅಂತಂದರೆ ಬದುಕಿಸ್ಬೇಕೋ ಬದುಕಿಸಬಾರ್ದು? ಅದನ್ನು ಬದುಕಿಸ್ಕೋಬೇಕು. ಒಂದು ಇಲಿ ಸಾಯ್ತಾ ಇದೆ, ಒಂದು ಹಲ್ಲಿ ಸಾಯ್ತಾ ಇದೆ. ಯಾವುದನ್ನು ಮೊದಲು ಬದುಕಿಸೋರು? ಅದು ದೊಡ್ಡದಿದೆಯಲ್ಲ. ಒಂದು ನೊಣ ಸಾಯ್ತಾ ಇದೆ ಮತ್ತು ಒಂದು ಹಲ್ಲಿ ಸಾಯ್ತಾ ಇದೆ. ಯಾವುದನ್ನು ಮೊದಲು ಬದುಕಿಸೋರು? ಹಲ್ಲಿಯನ್ನು ಬದುಕಿಸೋರು. ಒಂದು ತಗಣಿ ಸಾಯ್ತಾ ಇದೆ. ತಗಣಿ ನೋಡಿದಿರಿ? ಈಗ ತಗಣಿ ನೋಡಕ್ಕೆ ಸಿಗಂಗಿಲ್ಲ ಎಲ್ಲಿ. ಹೀಗಿಲ್ಲ. ತಗಣಿ ಹೇಗಿದಾವೆ ನೋಡಿದಿರೇನೆಲ್ಲ? ಎಲ್ಲಿ ನೋಡಿದಿರಿ? ನಿಮ್ಮ ಮನೆಯೊಳಗಿದಾವ? ಸಾಕಿದ್ದೀರಿ? ಒಂದು ತಗಣಿ ಸಾಯ್ತಾ ಇದೆ ಮತ್ತು ಒಂದು ಮಚ್ಚರ್ ಸಾಯ್ತಾ ಇದೆ. ಸೊಳ್ಳೆ ಮಚ್ಚರ್ ಸಾಯ್ತಾ ಇದೆ, ತಗಣಿ ಸಾಯ್ತಾ ಇದೆ. ಒಮ್ಮೆ ಬದುಕಿಸೋರು ಅಥವಾ ಒಂದ್ರ ನಂತರ ಒಂದ್ರ ಬದುಕಿಸೋರು ಏನು ಮಾಡೋರು? ಕೊಲ್ಲವರು ಅಥವಾ ಬದುಕಿಸೋರ? ಬದುಕಿಸೋರು. ಅವುಗಳನ್ನು ಹಿಡಿದು ಬಿಡೋರು ಅಥವಾ ಕೊಂದು ಬಿಟ್ಟು ಬಿಡೋರು? ಬಿಟ್ಟು ಬರೋರು ಅಥವಾ ಅವುಗಳನ್ನು ರಕ್ಷಣೆ ಬುದ್ಧಿಯಿಂದ ಅವುಗಳನ್ನು ಸಂಗ್ರಹ ಮಾಡಿ ಎಲ್ಲಾದರೂ ಹೊರಗೆ ಬಿಟ್ಟು ಬಿಡೋರು? ಏನು ಸಾಕಾವ್ರು ಮನೆಯಲ್ಲಿ? ದಯಾಭಾವ ಅನ್ನತಕ್ಕಂಥದ್ದು ಎಲ್ಲರಲ್ಲಿ ಇರ್ತದೆ. ಆದರೆ ಯಾವುದರ ಮೇಲೆ ದಯಾ ಮೊದಲು ಮಾಡಬೇಕು, ಯಾವುದರ ದಯಾ ನಂತರ ಮಾಡಬೇಕು ಅನ್ನುವಂಥ ವಿಧಿಯೂ ಕೂಡ ಇದೆ. ಅದನ್ನು ತಿಳ್ಕೊಂಡು ವಿವೇಕದಿಂದ ಮಾಡಬೇಕಷ್ಟೆ. ನಮಸ್ತು ಮಹಾರಾಜಿ. ಸೊಳ್ಳೆ ವಿಷಯ ಬಂದಾಗ ಬಹಳಷ್ಟು ಜನರ ಮನೆಯಲ್ಲಿ ಆ ಬ್ಯಾಟ್ ಮೂಲಕ ಸೊಳ್ಳೆಗಳನ್ನು ಕೊಲ್ತಕ್ಕಂಥ ಬ್ಯಾಟ್ಗಳು ಬಂದಿದೆ ಮಹಾರಾಜ್. ಅದಕ್ಕೆ ಅದರ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣೆಯನ್ನು ನೀಡಿದ್ರು ಮಹಾರಾಜ್. ಬ್ಯಾಟ್ನ ಮುಖಾಂತರ ಸೊಳ್ಳೆಗಳನ್ನು ಸಾಯಿಸ್ತಾರಲ್ಲ, ಪಾಪ ಅದು. ಅದರಿಂದ ಎಂದೂ ಸಾಯಿಸಬಾರ್ದು, ಅದನ್ನು ಉಪಯೋಗಿಸಲೂಬಾರ್ದು. ಸೊಳ್ಳೆ ಇವೆ. ಸೊಳ್ಳೆಗಾಗಿ ನೋಡಿ, ನಿಮ್ಮ ಮನೆಯೊಳಗೆ ಸೊಳ್ಳೆ ಇರ್ತವೆ ಅಂತಂದರೆ ಅದನ್ನೇನು ಮಾಡಬೇಕು? ನಿಮ್ಮ ಕಿಟಕಿ, ನಿಮ್ಮ ಬಾಗಿಲು ಹೊತ್ತು ಮುಳುಗಿದ ತಕ್ಷಣ ಅದನ್ನು ಬಂದ್ ಮಾಡಿದರೆ ಅಂತಂದರೆ ಸೊಳ್ಳೆ ಪ್ರವೇಶ ಮಾಡೋದು ಕಡಿಮೆ. ಇನ್ನು ಸೊಳ್ಳೆ ಪ್ರವೇಶ ಮಾಡಿದ್ದಾವೆ ಅಂತಂದರೆ ಏನು ಮಾಡ್ಬೋದು? ಹೆಚ್ಚಂದರೆ ಸೊಳ್ಳೆ ಹೆಚ್ಚೇನು ಪ್ರವೇಶ ಮಾಡಿರೋಲ್ಲ. ಒಂದು ಸಣ್ಣದು ರೂಮ್ ಇದೆ ಅಂತಂದರೆ ಅದರೊಳಗೆ ಹೆಚ್ಚು ಒಂದು 10-20 ಇಷ್ಟೇ ಸೊಳ್ಳೆಗಳು ಇರ್ತವೆ. ಅವುಗಳಿಗೆ ಒಂದು ಉಪಾಯ ಇದೆ. ಯಾವುದು ಕೆಟ್ಟ ಔಷಧಿಯನ್ನು ಬಳಸ್ಕೊಂಡ್ರಿ ಅಂತಂದರೆ ಅವು ಸತ್ತು ಹೋಗ್ತವೆ.
ಈಗ ಬ್ಯಾಟದಂಥದ್ದು ಏನು ಬಂದಿದೆಯಲ್ಲ ನೀವು ಹೇಳಿದ್ರಿ, ಆ ಬ್ಯಾಟದಲ್ಲಿಗೆ ಆವಾಜ್ ಬರ್ತದೆ, ಅವತ್ತು ಸತ್ ನಂತರ ಟಪ್ ಟಪ್ ಅಂತ ಆವಾಜ್ ಬರ್ತದೆ. ಅದನ್ನು ಎಂದೂ ಮನೆಯಲ್ಲಿ ಉಪಯೋಗ ಮಾಡಬಾರ್ದು, ಅವುಗಳಿಂದ ಸತ್ತು ಹೋಗ್ತಾವೆ. ಇನ್ನು ಸೊಳ್ಳೆಯ ಕಾಟ ಬೇಡ ಅಂತಂದಾಗ ಹಾಲು ಸೋಸುವಂಥ ಒಂದು ಜಾಳಿಗೆ ಬರ್ತದೆ ಗೊತ್ತಾ? ಹಾಲು ಸೋಸ್ತಾರೆ, ಇಷ್ಟು ದೊಡ್ಡದಿರ್ತದೆ ನೋಡಿ, ಬಿಳಿ ಜಾಳಿಗೆ, ಪ್ಲಾಸ್ಟಿಕ್ದು ಬಂದಿದೆ ಇವು ಜಾಳಿಗೆ. ಅದಕ್ಕೆ ಒಂದು ನಿಮ್ಮ ಮಕ್ಕಳು ಈ ಪ್ಯಾಡ್ ಉಪಯೋಗ ಮಾಡ್ತಾರಲ್ಲ, ಪರೀಕ್ಷಾ ಬರೀಕ ಪ್ಯಾಡ, ಆ ಪ್ಯಾಡ ಮತ್ತು ಅದೊಂದು ಜಾಳಿಗೆ, ಆ ಜಾಳಿಗೆಯನ್ನು ತಕ್ಕೊಂಡು ಅವುಗಳನ್ನ ಹಿಡಿಯೋದು, ಕೂಡ್ಲಿ ಸಿಕ್ಬಿಡ್ತಾವೆ. ಈ ಥರ ಹಿಡಿದ್ರಿ ಅಂತಂದರೆ ಆ ಜಾಳಿಗೆ ಒಳಗೆ ಬಂದು ಬಿಡ್ತಾವೆ. ಒಂದೊಂದೊಂದಾಗ ಆಗಿ ಹೊರಗೆ ಬಿಟ್ಟು ಬರೋದು, ಹೊರಗೆ ಬಿಡೋದು, ಹಿಂಸೆ ಆಗೋಲ್ಲ. ಹಾಂ, ಭಾಳ ಇರ್ತಾವೆ. ಎಷ್ಟು ಇದಾವೆ? ಒಂದು 20 ಭಾಳ ಇರ್ತಾವೆ. ಅಂತಂದರೆ ಏನು ಗೊತ್ತಾ, ಭಾಳ ನೀವು ಆ ಥರ ಅಲ್ಲ, ಭಾಳ ಇರ್ತಾವೆ ಅಂತಂದ್ರೆ ನಿಮ್ಮ ಕಿಟಕಿಗೆ ಜಾಳಿಗಿಲ್ಲ, ಬಾಗಿಲಕ್ಕೆ ಪರ್ದಾ ಇಲ್ಲ ಅಂದಮೇಲೆ ಭಾಳ ಇರೋವಲ್ಲ, ನೀವು ಎಷ್ಟು ಬಿಡ್ತೀರಿ ಅಷ್ಟು ಒಳಗೆ ಬಂದುಬಿಡ್ತಾವೆ. ಹಾಂ, ನೀವು ಮಚ್ಚರ್ದಾನಿ ಉಪಯೋಗಿಸ್ತೀರಿ, ಬರೋರು ಮಚ್ಚರ್ದಾನಿ ಉಪಯೋಗಿಸ್ಕೊಂಡು ಒಳಗೆ ಮಲಗ್ತೀರಿ ಅಂತಂದ್ರೆ ನಿಮಗೇನು ಅನ್ಸಂಗಿಲ್ಲ. ಮಹಾರಾಜಿ ಹೇಳಿದ್ರಲ್ಲ, ಮೊನ್ನೆ ಪ್ರಬೋಧ್ ಸಾಗರ್ಜಿ ಮಹಾರಾಜಿಗಳು ಮೊನ್ನೆ ನನಗೆ ಹೇಳಿದರು, ನಿನ್ನೆ ರಾತ್ರಿ ನಾ 25 ಸೊಳ್ಳೆಗಳನ್ನು ಮಹಾರಾಜಿ ಹೇಳಿದ್ರಲ್ಲ ಆ ಪ್ರಕಾರವಾಗಿ ಹೊರಗೆ ಹಾಕಿದ್ದೇನೆ ಅಂತೇಳಿ ಹೇಳಿದರು. 25 ಸೊಳ್ಳೆಗಳನ್ನ ಏನು ಹೇಳಿದ್ರು ಅವರು? ಒಂದು 20 ಇರತ್ತವು. ನಮೋಸ್ತು ಮಹಾರಾಜಿ. ಯುಗಾದಿ ದಿನದಂದು ರತ್ನ ಪಕ್ಷಿಯನ್ನು ನೋಡಿದರೆ ಶುಭ ಶಕುನ ಅಂತ ಹೇಳ್ತಾರೆ, ಇದು ಎಷ್ಟು ಸತ್ಯ? ಮಾತಾಡಬೇಡ್ರಿ. ಯುಗಾದಿ ದಿನದಂದು ರತ್ನ ಪಕ್ಷಿಯನ್ನು ನೋಡಿದರೆ ಶುಭ ಶಕುನ ಅಂತ ಹೇಳ್ತಾರೆ, ಇದು ಎಷ್ಟು ಸತ್ಯ? ಅದು ಮೂಢನಂಬಿಕೆ, ಲೋಕ ಮೂಢತೆ ಇದೆ. ಯುಗಾದಿಯಲ್ಲಿ ಆ ಕಾಗಿ ನೋಡ್ತಾರಲ್ಲ, ಎಂಥ ಕಾಗಿ ಅಂತಾರೆ ಅದಕ್ಕೆ? ಕುಂಬಾರ ಕಾಗಿ ಅಂತ. ಕುಂಬಾರ ಕಾಗಿ ನೋಡಿದರೆ ಇಂಥದ್ದಾಗ್ತದೆ, ಅಂಥದ್ದು, ಇದೆಲ್ಲ ಲೋಕ ಮೂಢತೆ ವಿಷಯ, ಅದೇನು ಸತ್ಯ ಅಲ್ಲ. ಮತ್ತೊಂದು ಪ್ರಶ್ನೆ ಇದೆ ಮಹಾರಾಜಿ. ಹಾರುಗೆರೆಯಲ್ಲಿ ಬಹಳಷ್ಟು ಜನರಲ್ಲಿ ಒಂದು ಬಳು ಅಂತಕ್ಕಂಥ ಒಂದು ಪಕ್ಷಿ ಇದೆ ಮಹಾರಾಜಿ. ಕೋಳಿ? ಬಳು ಬಳು ಬಳು. ಹಾಂ ಹಾಂ, ಬಳು ಅಂದ್ರೆ ಏನಂತಾರೆ ಅದಕ್ಕೆ? ಅದಕ್ಕೆ ಹಾಂ, ಆ ಬಳು ಅಂತಕ್ಕಂಥ ಒಂದು ಪಕ್ಷಿ ಒಂದಿಷ್ಟು ಇರ್ತೈತಿ, ಕಪ್ಪು ಇರ್ತೈತಿ, ಸ್ವಲ್ಪ ಕಪ್ಪು ಬೂದಿ ಸೈಜ್ ಇರ್ತೈತಿ, ಬೂದಿ ಕಲರ್ದು ಇರ್ತೈತಿ, ಓಡ್ತೈತಿ ನೋಡೋದು, ಅದಲ್ಲ ಪಾರ್ವಾಳಕ್ಕೆ. ಆ ಪಕ್ಷಿಯು ಮನೆಯೊಳಗೆ ಹೋದರೆ ಆ ಮನೆಯನ್ನು 6 ತಿಂಗಳವರೆಗೆ ಬಳಸುವುದಿಲ್ಲ. ಇದೆಲ್ಲ ಮೂಢನಂಬಿಕೆ, ಮೂಢನಂಬಿಕೆ ಮತ್ತು ಲೋಕಮೂಢತೆಯಲ್ಲಿ ಇದನ್ನು ಹಾಕಬಹುದು. ಲೋಕಮೂಢತೆ, ಗುರುಮೂಢತೆ, ಪಾಖಂಡಿ ಮೂರ್ತಿ, ತ್ರಿಮೂರ್ತಿಗಳಲ್ಲಿ ಲೋಕಮೂಢತೆಯಲ್ಲಿ ಇದನ್ನು ತಿಳ್ಕೋಬೇಕು. ಜಿನ್ವಾನಿ 8 ಗಂಟೆ ಆಯಿತು. प्रभु देव तुम्हारी पवित्र मुख से निसृत जो शीतलवाणी, जग जन मन के मल को धोती, अतः कहाती जिनवाणी। जयवंतो माँ जग में तब तक जब तक सूरज चांद रहे, शीश नवाते कर्म हरू माँ, अब तक हम विषयांद रहे, अब हम ना विषयांद रहे। जिनवानी माता की जय।